ಪ್ರಿಯ ವಿದ್ಯಾರ್ಥಿನಿಯರೇ, ನಾವು ಕಳೆದ ಕ್ಲಾಸಲ್ಲಿ 5ನೇ ಗದ್ಯವಾದಂತಹ ಬುದ್ಧ ಬಿಸಿಲೂರಿನವನು ಗದ್ಯವನ್ನು ನೋಡಿದ್ವಿ. ಈ ಗದ್ಯವನ್ನು ಬರೆದವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಚಿಂತಕರು, ಹಾಗೆ ಒಂದು ಕಥೆಗಾರರು, ಹಾಗೆ ಶಿಕ್ಷಣ ಸಂಸ್ಕೃತಿ ಚಿಂತಕ, ಸಿನಿಮಾ ನಿರ್ದೇಶಕ ಅನ್ನೋದನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ಬುದ್ಧ ಬಿಸಿಲೂರಿನವನು ಅಂದರೆ ಬುದ್ಧ ಒಂದು ತಂಪಾದ ವಾತಾವರಣದಲ್ಲಿ ಬೆಳೆದವರು. ಒಂದು ಹಿಮ ಪರ್ವತದ ತಪ್ಪಲಿನಲ್ಲಿರುವಂತಹ ನೇಪಾಳದಂತಹ ರಾಷ್ಟ್ರದಲ್ಲಿ ಜನಿಸಿದವರು. ಅವರು ಒಂದು ಸಂಪನ್ನವಾದಂತಹ ಒಳ್ಳೆಯ ಪರಿಸರದಲ್ಲಿ ವಾತಾವರಣದಲ್ಲಿ ಜನಿಸಿದ್ದಾರೆ ಅನ್ನೋ ಕಲ್ಪನೆಯಲ್ಲಿ ಹೊತ್ತು ಪ್ರವಾಸವನ್ನು ಕೈಗೊಂಡಿರ್ತಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಆ ನಂತರ ತಿಳಿದು ಬರುತ್ತೆ, ಮಹಾನ್ ವ್ಯಕ್ತಿಯಾದಂತಹ ಬುದ್ಧ ಒಂದು ಬಿಸಿಲಿನ ಒಂದು ಅಜ್ಞಾನದಿಂದ ಬಳಲ್ತಾ ಇರುವಂತಹ ಒಂದು ಪ್ರದೇಶದಲ್ಲಿ ಬಡತನ, ಕೊಳಕು, ಸೆಕೆ ಇಂತಹ ಒಂದು ಹಲವಾರು ಒಂದು ಹಿಂದುಳಿದಂತಹ ಅಂದರೆ ರಣ ಬಿಸಿಲಿನಿಂದ ಕೂಡಿದಂತಹ ಅಂತಹ ಪ್ರದೇಶದಲ್ಲಿ ಜನಿಸಿದ್ದು ಗೌತಮ ಬುದ್ಧ ಅನ್ನೋದನ್ನ ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ಲುಂಬಿಣಿಗೆ ಭೇಟಿ ಇತ್ತಾಗ ಅಲ್ಲಿ ಬುದ್ಧನ ಒಂದು ಕಲ್ಲನ್ನು, ಮಾಯಾದೇವಿಯ ಒಂದು ದೇವಾಲಯದಲ್ಲಿ ಮಧ್ಯದಲ್ಲಿ ಒಂದು ಕಲ್ಲನ್ನು ನೆಟ್ಟು ಇದು ಬುದ್ಧ ಜನಿಸಿದ ಸ್ಥಳ ಎಂಬುದನ್ನು ಗುರುತು ಮಾಡಿರೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಲೇಖಕರ ಮಕ್ಕಳು ಅಂದರೆ ಕನಸು ಪುಟ್ಟಿ, ನೀವು ಏನಾದರೂ ಒಳ್ಳೆಯ ಸ್ಥಳದಲ್ಲಿ ಬಂದಿದ್ದೀರಾ, ಏನಾದರೂ ಒಂದು ತ್ಯಜಿಸಬೇಕು, ಇಲ್ಲಿ ಒಂದು ಏನಾದರೂ ಬಿಡಬೇಕು, ಕೆಟ್ಟ ಹವ್ಯಾಸಗಳು ಏನಾದರೂ ಇದ್ದರೆ ಇಲ್ಲಿ ಬಿಡಬೇಕು ಅಂತ ಹೇಳಿದಾಗ ಲೇಖಕರು ಇನ್ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಎಂದು ಶಪಥವನ್ನು ಮಾಡ್ತಾರೆ. ಆಗ ಕನಸು ಪುಟ್ಟಿ ಹೇಳ್ತಾಳೆ, ಅನಗತ್ಯವಾಗಿ ಎಂಬ ಪದವನ್ನು ಸೇರಿಸಬಾರ್ದಿತ್ತು, ನೀವು ಹಾಗೆ ನಾನು ಕೋಪಿಸಿಕೊಳ್ಳುವುದಿಲ್ಲ ಎನ್ನುವುದನ್ನು ಹೇಳ್ಬೋದಿತ್ತು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಲೇಖಕರು ನಾವು ಕೆಟ್ಟದನ್ನು ಬಿಡಬೇಕು ಅಂದರೆ ಕುಂಟು ನೆಪಗಳನ್ನು ಹುಡುಕ್ತೀವಿ, ಹಾಗೆ ಬಿಡುವಂತಹ ಮನಸ್ಸನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ನಂತರದಲ್ಲಿ ಮಾಯಾದೇವಿ ದೇವಾಲಯದ ಹೊರಾಂಗಣದ ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾಗಿತ್ತು ಅನ್ನೋದನ್ನು ನೋಡಿದ್ವಿ. ಹಸಿರೇ ಬುದ್ಧನ ಹುಟ್ಟಿಗೆ ಕಾರಣ ಆಗಿದೆ ಅನ್ನೋದನ್ನು ಕೂಡ ಲೇಖಕರು ಹೇಳ್ತಾ ಹೋಗ್ತಾರೆ. ನಾವು ಗೌತಮ ಬುದ್ಧ ಹೇಗೆ ತನ್ನ ಒಂದು ಹುಟ್ಟಿಗೆ ಕಾರಣವಾದಂತಹ ಲುಂಬಿಣಿಯಲ್ಲಿ ಒಂದು ವ್ಯಾಖ್ಯೆಯನ್ನು ಬರೆಸಿರೋದನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಅದೇನಂದರೆ, ಓ ಆನಂದ, ನನ್ನ ಕಾಲವಾದ ನಂತರ ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು ಈ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ. ನನ್ನ ಜನ್ಮಸ್ಥಳವಾದ ಲುಂಬಿಣಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಆತ್ಯಂತಿಕ ಶಾಂತಿಯ ಮಾರ್ಗವಾಗುತ್ತೆ ಅನ್ನೋದು ಬುದ್ಧನ ಒಂದು ವ್ಯಾಖ್ಯೆ ಅಂದರೆ ಅವರು ಒಂದು ಹೇಳಿರುವಂತಹ ಮಾತನ್ನ ಬರ್ದಿರುವಂಥದ್ದು. ಆನಂದ ಅನ್ನೋದು ಆತನ ಸ್ನೇಹಿತ ಅಂದರೆ ಮಂತ್ರಿ ಆಗಿದ್ದ ಅನ್ನೋದು ತಿಳಿದು ಬರುತ್ತೆ. ಅಂದರೆ ನಾನು ಅಂದರೆ ಬುದ್ಧ ಹೇಳ್ತಾ ಇರುವಂಥದ್ದು, ಈ ಸ್ಥಳ ಮುಂದೆ ಬೃಹತ್ ಆಕಾರದಲ್ಲಿ ನಂಬಿಕೆಗೆ ಶ್ರೇಷ್ಠವಾದಂತಹ, ಕುತೂಹಲಗಳಿಗೆ ಭಕ್ತಿಗೆ ನಿದರ್ಶನವಾಗುವಂತಹ ಸ್ಥಳವಾಗುತ್ತದೆ ಲುಂಬಿಣಿ ಅನ್ನೋದನ್ನು ಹೇಳಿರೋದು ಈ ವ್ಯಾಖ್ಯೆಯಿಂದ ನಮಗೆ ತಿಳಿದು ಬರುತ್ತೆ. ಇಲ್ಲಿವರೆಗೂ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಮುಂದೆ ನೋಡ್ತಾ ಹೋದರೆ ಇದು ಬುದ್ಧನ ವ್ಯಾಖ್ಯೆ. ಬುದ್ಧನ ಬಾಲ್ಯದ 7 ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿವೆ. ಅಂದರೆ ಗೌತಮ ಬುದ್ಧ ತನ್ನ 7 ಹೆಜ್ಜೆಗಳನ್ನು ಇಲ್ಲಿ ಬೇರೂರಿಸಿದ್ದಾನೆ. ಇದನ್ನು ನಾವು ಇಲ್ಲಿ ನೋಡ್ತೀವಿ ಅನ್ನೋದನ್ನು ಲೇಖಕರು ನೆನ್ಪು ಮಾಡ್ಕೊತ ಹೋಗ್ತಾರೆ. ಅದೇನೆಂದರೆ, ಶಾಕ್ಯ ದೊರೆ ಶುದ್ಧೋಧನ ಮಡದಿ ಮಾಯಾದೇವಿ ತನ್ನ ತವರೂರಾದ ದೇವದಾಹಕ್ಕೆ ಪ್ರಸವಕ್ಕೆಂದು ಪ್ರಯಾಣಿಸುತ್ತಿದ್ದಾಗ. ಮಕ್ಕಳೇ, ನಿಮ್ಗೆ ಗೊತ್ತೇ ಇದೆ, ಗೌತಮ ತನ್ನ ತಂದೆ ಶುದ್ಧೋಧನ ಒಬ್ಬ
ಸಾಮ್ರಾಜ್ಯದ ಅಧಿಪತಿಯಾಗಿದ್ರು. ಮಾಯಾದೇವಿ ತವರು ಮನೆಗೆ, ಅಂದರೆ ಮಾಯಾದೇವಿಯು ಕೂಡ ಒಂದು ಸಾಮ್ರಾಜ್ಯದ ಒಂದು ಯುವರಾಣಿ ಆಗಿದ್ರು. ಅವರನ್ನ ಮದುವೆ ಆಗಿರ್ತಾರೆ. ಪುಟ್ಟ ಪುಟ್ಟ ಸಾಮ್ರಾಜ್ಯ ಆಗಿದ್ರು ಕೂಡ ರಾಜ ರಾಣಿಯರ ಒಂದು ಆಳ್ವಿಕೆ ಇತ್ತು. ಗೌತಮ ಬುದ್ಧನಿಗೆ ಸನ್ಯಾಸತ್ವ ಸ್ವೀಕರಿಸುವಂಥದ್ದು ನಂತರದಲ್ಲಿ ಬಂದಿದ್ದು, ಅದು ನಿಮಗೆಲ್ಲರಿಗೂ ಇತಿಹಾಸದಲ್ಲಿ ತಿಳಿದೇ ಇದೆ. ಅಂತಹ ಒಂದು ಮಹಾನ್ ಒಂದು ಹಿನ್ನೆಲೆಯುಳ್ಳಂತಹ ಗೌತಮ ಬುದ್ಧ ತಮ್ಮ ಜನನ ಯಾವ ರೀತಿಯಲ್ಲಿ ಆಯಿತು ಅನ್ನೋದನ್ನ ಇಲ್ಲಿ ಲೇಖಕರು ಒಂದ್ಸರಿ ನೆನ್ಪು ಮಾಡ್ಕೊತಾರೆ. ಶುದ್ಧೋಧನ ಗೌತಮನ ತಂದೆ, ಮಾಯಾದೇವಿ ಗೌತಮನ ತಾಯಿ. ಅಂದರೆ ಮಾಯಾದೇವಿ ದೇವದಾಹಕ್ಕೆ ಅಂದರೆ ತವ್ರ ಮನೆಗೆ ಪ್ರಸವಕ್ಕೆಂದು ಅಂದರೆ ಹೆರಿಗೆಗೆ ಅಂತ ಬುದ್ಧ ಹೊಟ್ಟೆಯಲ್ಲಿದ್ದಾಗ ಅವರು ಹೋಗ್ತಾ ಇರಬೇಕಾದ್ರೆ, ಅಂದರೆ ಹೋಗಿರ್ಲಿಲ್ಲ, ಹೋಗುವ ದಾರಿಯಲ್ಲಿ ಅಂತ, ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಕ್ರಿಸ್ತ ಪೂರ್ವ 623 ಅಂದರೆ ಸುಮಾರು 2.5 ವರ್ಷ 1000 ವರ್ಷಗಳ ಹಿಂದೆ, ಅಂದರೆ ಆ ಕಾಲದಲ್ಲಿ ಗೌತಮನಿಗೆ ಜನ್ಮ ಕೊಟ್ಲು ಅನ್ನೋದನ್ನ ವೈಶಾಖ ಪೂರ್ಣಿಮೆ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಜನ್ಮವನ್ನ ಕೊಟ್ಟಿರ್ತಾಳೆ. ಬಿಸಿಲು ಆಗ ಅಂತಹ ಸಮಯವನ್ನ ಇಲ್ಲಿ ನೆನ್ಪು ಮಾಡ್ಕೊತ ಹೋಗ್ತಾರೆ. ವೈಶಾಖ ಶುದ್ಧ ಪೂರ್ಣಿಮೆ ಅಂದರೆ ಒಂದು ಶ್ರೇಷ್ಠವಾದ ಗಳಿಗೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಗೌತಮನಿಗೆ ಜನ್ಮ ಕೊಟ್ಟಳು ಎನ್ನುತ್ತದೆ ಪ್ರತೀತಿ. ಆ ಸಮಯ ಸನಿಹದಲ್ಲಿರುವ ಪುಷ್ಕರಣಿಯಲ್ಲಿ ಹೆರಿಗೆಗೆ ಮುನ್ನ ಮಿಂದಳೆಂದು ನಂಬುಗೆ. ಅಂದರೆ ಮಾಯಾದೇವಿ ಏನು ಹೆರಿಗೆಯ ಮುಂಚೆಯೇ ಅಲ್ಲೊಂದು ಪುಷ್ಕರಣಿ, ದೇವಾಲಯದ ಮುಂದ್ಗಡೆ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಯಲ್ಲಿ ಹೆರಿಗೆಯ ಮುನ್ನ ಸ್ನಾನ ಮಾಡಿದ್ಲು. ಮಿಂದಳೆಂದರೆ ಮುಳುಗಿ ಎದ್ದಿದ್ಲು ಅನ್ನೋದು ನಂಬಿಕೆಯನ್ನ ಕಾಣ್ತೀವಿ. ಇಟ್ಟಿಗೆ ಮೆಟ್ಟಿಲುಗಳಿಂದ ಆ ಕೊಳ ಕಲಾತ್ಮಕವಾಗಿದೆ. ಅಂದರೆ ಇಟ್ಟಿಗೆಯಿಂದ ನಿರ್ಮಾಣವಾದರೂ ಕೂಡ ಎಷ್ಟು ಒಳ್ಳೆಯ ಸುಂದರವಾದ ನಿರ್ಮಾಣವಾಗಿದೆ ಅಂದರೆ, ಕಟ್ಟಿದ್ದಾರೆ ಅಂದರೆ ತುಂಬ ಕಲಾತ್ಮಕವಾಗಿದೆ, ಅಂದರೆ ನೋಡಲಿಕ್ಕೆ ಸುಂದರವಾಗಿದೆ, ಅಚ್ಚುಕಟ್ಟಾಗಿ ಕಾದಿರಿಸಲಾಗಿದೆ. ಮಕ್ಕಳೇ, ಅದು ಎಷ್ಟು ಸುಂದರವಾಗಿದೆ ಅಂದರೆ ಇದುವರೆಗೂ ಕೂಡ ಅದನ್ನು ಹಾಳು ಮಾಡದೆ ಬರೋರಿಗೆ ನೋಡಲಿಕ್ಕೆ ಅವಕಾಶ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ಬೋದು. ನವೀಕರಿಸಲಾಗಿದೆ. ಈಗ ಇನ್ನೊಂದು ಸ್ವಲ್ಪ ಇನ್ನೂ ಹೊಸದನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಆ ಸ್ಥಳವನ್ನು ಇನ್ನೂ ಪುನಃ ಒಂದು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡ್ತಾ ಹೋಗಿದ್ದಾರೆ. ಈ ಪುಷ್ಕರಣಿಯ ಉತ್ತರ ಬದಿಯಲ್ಲಿ ಅಶೋಕನ ಸ್ತಂಭವಿದೆ. ಆ ಸಾಮ್ರಾಟ ಅಶೋಕ ಮರೆದೇ ಇರುವಂತಹ ಒಬ್ಬ ಚಕ್ರವರ್ತಿ. ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮಹಾನ್ ವೀರ. ಒಂದೇ ಯುದ್ಧದಲ್ಲಿ ತನ್ನ ಗೆಲುವು ಎಂಥದ್ದು ಅನ್ನೋದನ್ನ ತೋರಿಸಿದಂತಹ ಚಕ್ರವರ್ತಿ. ಅಷ್ಟೇ ಅಲ್ಲ, ಅದೇ ಒಂದು ಕಳಿಂಗ ಯುದ್ಧದಿಂದ ತಾನು ಏನೆಲ್ಲ ಪಾಠವನ್ನ ಕಲಿತೆ, ಅಂದರೆ ಸಾವು ನೋವುಗಳಿಂದ ತಾನು ಒಂದು ಆ ಯುದ್ಧದ ಮಾರ್ಗವನ್ನ ತ್ಯಜಿಸುವಂತಹ ಮಹಾನ್ ಚಕ್ರವರ್ತಿ ಅಶೋಕ ಈ ಒಂದು ಯುದ್ಧ ಮಾಡಿದ್ರೂ ಕೂಡ ಪ್ರತಿಯೊಬ್ಬರ ನೆನಪಿನಲ್ಲಿಯೂ ಇತಿಹಾಸದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಅನ್ನೋದ್ರೆ ತಪ್ಪಾಗಲ್ಲ. ಅಂತಹ ಮಹಾನ್ ಚಕ್ರವರ್ತಿ, ಭಾರತ ದೇಶ ಕಂಡಂತಹ ಒಳ್ಳೆಯ ಧೀಮಂತ ಚಕ್ರವರ್ತಿ ಅಶೋಕ. ಕ್ರಿಸ್ತಪೂರ್ವ 249 ಇಲ್ಲಿಗೆ ಬಂದು ಸ್ತಂಭ ನಿಲ್ಲಿಸಿ ಶಾಸನ ಕೆತ್ತಿಸಿ ಗೌತಮನ ಜನ್ಮಸ್ಥಳವನ್ನು ಅಧಿಕೃತವಾಗಿ ದಾಖಲಿಸಿದ ಕೀರ್ತಿ ಸಾಮ್ರಾಟ ಅಶೋಕನದು. ಅಂದರೆ ನೇಪಾಳದಲ್ಲಿ ಏನು ಲುಂಬಿನಿ ಗ್ರಾಮ ಇದೆ, ಅಲ್ಲಿ ಅಶೋಕ 249 ಭೇಟಿ ನೀಡಿದ್ರು ಅಂತ. ಎಲ್ಲರಿಗೂ ಗೊತ್ತೇ ಇದೆ. ನಾವು ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡ್ತಾ ಹೋಗ್ಬೇಕಾದ್ರೆ ಏನು ಬುದ್ಧ ನಿರ್ವಾಣಗೊಂಡ ನಂತರ ಆ ನಂತರದಲ್ಲಿ ಪಂಗಡವಾಗಿ ಒಡೆಯುತ್ತೆ. ಆಗ ಬೌದ್ಧ ಧರ್ಮವನ್ನ ಪ್ರಸಾರ ಮಾಡ್ಲಿಕ್ಕೋಸ್ಕರ ಅಶೋಕ ಕಳಿಂಗ ಯುದ್ಧದಿಂದ ತನ್ನ ಸಾವು ನೋವುಗಳನ್ನು ಕಂಡುಕೊಂಡು ಬೌದ್ಧ ಧರ್ಮವನ್ನು ಸ್ವೀಕರಿಸಿರ್ತಾರೆ. ಬೌದ್ಧ ಧರ್ಮದ ಬೆಳವಣಿಗೆಗೆ ಶ್ರೀಲಂಕಾ ಅಂತಹ ರಾಷ್ಟ್ರಗಳಿಗೆಲ್ಲ ಕೂಡ ಅಶೋಕ ತನ್ನ ಮಕ್ಕಳನ್ನ ಕಳಿಸಿದ್ರಂತೆ ಪ್ರಚಾರಕ್ಕೋಸ್ಕರ. ದೇಶ ವಿದೇಶಗಳಿಗೆ ಬೌದ್ಧ ಧರ್ಮ ಒಂದು ರೀತಿಯಲ್ಲಿ ಪ್ರಸಾರಗೊಳ್ಳಲಿಕ್ಕೆ ಕಾರಣ ಚಕ್ರವರ್ತಿ ಅಶೋಕ ಅಂದರೆ ತಪ್ಪಾಗೋದಿಲ್ಲ.
ಹಾಗಾಗಿ ಅಶೋಕ ಆ ಸಮಯದಲ್ಲಿ ಅಲ್ಲಿ ಲುಂಬಿನಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಅಲ್ಲೊಂದು ಸ್ತಂಭ ನಿರ್ಮಾಣ ಆಗಿದೆ, ಅಲ್ಲೊಂದು ಶಾಸನವನ್ನ ಕೆತ್ತಿಸಿದೆ. ಶಾಸನವನ್ನ ಅಂದ್ರೆ ನಮಗೆ ಏನು ಇತಿಹಾಸ ಹೀಗಿತ್ತು ಅಂತ ತಿಳಿಸ್ಕೊಡುವಂತಹ ಒಂದು ಪುರಾವೆಗಳು ಅಂತ ಹೇಳ್ಬೋದು. ಗೌತಮನ ಜನ್ಮಸ್ಥಳವನ್ನ ಅಧಿಕೃತವಾಗಿ ಇದೇ ಅವರ ಒಂದು ಜನ್ಮಸ್ಥಳ ಅಂತ ಗುರುತಿಸಿ ಅಶೋಕ ಅಲ್ಲಿ ತನ್ನ ಒಂದು ಗುರುತನ್ನ ಅಂದ್ರೆ ತಿಳಿಸುವಂಥದ್ದು, ಗೌತಮ ಬುದ್ಧ ಹುಟ್ಟಿದ್ದು ಇಲ್ಲೇ ಅಂತ ಒಂದು ಸ್ತಂಭವನ್ನ ನಿರ್ಮಾಣವನ್ನ ಮಾಡ್ತಾರೆ, ನಿಲ್ಲಿಸ್ತಾರೆ. ಅದು ಇವಾಗಲೂ ಕೂಡ ಇರೋದನ್ನ ಕಾಣ್ಬೋದು. ಹಾಗಾಗಿ ಈ ಕೀರ್ತಿ ಅಂದ್ರೆ ಬೌದ್ಧ ಧರ್ಮವನ್ನ ಉತ್ತುಂಗಕ್ಕೆ ಏರಿಸಿ ಗೌತಮ ಬುದ್ಧನ ಒಂದು ಹುಟ್ಟಿಗೆ ಕಾರಣವಾದ ಸ್ಥಳದಲ್ಲಿ ಒಂದು ಶಾಸನವನ್ನ ಕೆತ್ತಿಸಿದಂತಹ ಕೀರ್ತಿ ಅಶೋಕನಿಗೆ ಸಲ್ಲುತ್ತೆ. ಅದು ಪಾಳಿ ಭಾಷೆಯಲ್ಲಿರುವ ಈ ಶಾಸನದ ಸಾರಾಂಶ. ಅಂದ್ರೆ ಅಲ್ಲಿ ಏನು ನಿರ್ಮಾಣ ಮಾಡಿದ್ದಾರೆ ಶಾಸನವನ್ನ ಅಶೋಕ, ಆ ಶಾಸನದಲ್ಲಿ ಏನಿದೆ ಅದು ಪಾಳಿ ಭಾಷೆಯಲ್ಲಿ ಬರೆಸಲಾಗಿದೆ. ಅದು ಏನಂತ ಇದೆ ಅಂದ್ರೆ, ದೇವನಾಂ ಪ್ರಿಯನಾದ ಚಕ್ರವರ್ತಿ ಅಶೋಕನು ತನ್ನ ಆಳ್ವಿಕೆಯ 20ನೆಯ ವರ್ಷದಲ್ಲಿ ಸ್ವತಃ ಶಾಕ್ಯ ಮುನಿ ಬುದ್ಧನು ಜನಿಸಿದ ಈ ಸ್ಥಳಕ್ಕೆ ಭೇಟಿ ಇತ್ತುದರ ಗುರುತಾಗಿ ಇಲ್ಲಿ ಒಂದು ಕಲ್ಲಿನ ಕಂಬವು ಸ್ಥಾಪಿಸಲ್ಪಟ್ಟಿತು. ಮಹಾಮುನಿಯಾದ ಬುದ್ಧನು ಈ ಲುಂಬಿನಿ ಗ್ರಾಮದಲ್ಲಿ ಜನಿಸಿದ್ದ ಕಾರಣಕ್ಕಾಗಿ ಈ ಗ್ರಾಮದ ಕರವು ಅದರ 8ನೇ ಒಂದು ಭಾಗಕ್ಕೆ ಕಮ್ಮಿ ಮಾಡಲ್ಪಟ್ಟಿತು. ಅಂದ್ರೆ ಮಕ್ಕಳೇ, ಇಲ್ಲಿ ಅಶೋಕ ಭೇಟಿ ನೀಡಿದ ನೆನಪಿಗಾಗಿ ಅಲ್ಲಿ ಒಂದು ಸ್ತಂಭ ನಿರ್ಮಾಣವಾಗುತ್ತೆ. ಅದ್ರ ಮೇಲೆ ಇವಾಗಲೂ ಕೂಡ ಪಾಳಿ ಭಾಷೆಯಲ್ಲಿ ಬರೆದಿರೋ ಅಂತಹ ಒಂದು ಸಾಲುಗಳನ್ನ ಇಲ್ಲಿ ಸಾರಾಂಶವಾಗಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ದೇವನಾಂಪ್ರಿಯನಾದ ಚಕ್ರವರ್ತಿ ಅಶೋಕ, ಏನು ಬಿರುದು ದೇವನಾಂಪ್ರಿಯ ಆದಂತಹ ಅಶೋಕನ ಬಿರುದು ದೇವನಾಂಪ್ರಿಯನಾದ ಚಕ್ರವರ್ತಿ ಅಶೋಕ. ಅವರು ತನ್ನ ಆಳ್ವಿಕೆಯನ್ನ 20 ವರ್ಷಗಳಲ್ಲಿ ಆಳ್ವಿಕೆಯಲ್ಲಿ ಸ್ವತಃ ಶಾಕ್ಯ ಮುನಿ ಅಂದ್ರೆ ಮಕ್ಕಳೇ ಗೌತಮ ನಂತರದಲ್ಲಿ ಬುದ್ಧನಾದ. ಆದ್ರೆ ಅವರಿಗೆ ಹಲವು ಹೆಸರುಗಳನ್ನು ಕೂಡ ನೋಡ್ತೀವಿ. ಬುದ್ಧನಿಗೆ ಶಾಕ್ಯ ಮುನಿ ಅಂತಲೂ ಕರಿತಾ ಇದ್ರು. ಅಂದ್ರೆ ಮಹಾಜ್ಞಾನಿ ಅನ್ನೋ ಕಾರಣಕ್ಕೆ ಶಾಕ್ಯ ಮುನಿ ಅಂತ ಹೇಳ್ತಾರೆ. ಬುದ್ಧನು ಜನಿಸಿದ ಈ ಸ್ಥಳಕ್ಕೆ ಭೇಟಿ ನೀಡಿದಂತಹ ಅಶೋಕ ಇಲ್ಲಿ ಕಂಬವನ್ನು ಸ್ಥಾಪಿಸಿ ಆ ಮಹಾಮುನಿಯಾದ ಬುದ್ಧನು ಅಂದ್ರೆ ಶಾಕ್ಯ ಮುನಿಯಾದಂತಹ ಬುದ್ಧನು ಇಲ್ಲಿ ಜನಿಸಿದ್ದು ನಿಜವಾಗಿದೆ. ಈ ಸ್ಥಳಕ್ಕೆ ನಾನು ಏನಾದರೂ ಒಂದು ನೆನಪನ್ನ ಒಳ್ಳೆಯದನ್ನ ಒಳಿತನ್ನ ಮಾಡಬೇಕು ಅಂತ ಏನು ಮಾಡ್ತಾರೆ ಅಶೋಕ, ಆಗ ತೆರಿಗೆಯನ್ನ, ಕರವು ಅಂದ್ರೆ ತೆರಿಗೆ ತುಂಬ ವಸೂಲಿಯನ್ನ ಮಾಡ್ತಾ ಇರ್ತಾರೆ ಬೇರೆ ಕಡೆ ಎಲ್ಲ. ಆದರೆ ಈ ಸ್ಥಳದವರಿಗೆ ಮಾತ್ರ 8ನೇ ಒಂದರಷ್ಟು ಕಮ್ಮಿ ಮಾಡಿತ್ತು, ತೆರಿಗೆಯನ್ನ ಕಡಿಮೆಯನ್ನಾಗಿ ಮಾಡ್ತಾರೆ ಅಶೋಕ. ಅಂದ್ರೆ ಆಗ ತೆರಿಗೆ ವಸೂಲಿ ಮಾಡೇನೆ ಸಾಮ್ರಾಜ್ಯನ ಮುಂದುವರಿಸ್ತಾ ಇದ್ರು. ಅದೇ ನೇಪಾಳ, ನಮ್ಮ ಭಾರತ ದೇಶ, ಹೀಗೆ ಹಲವಾರು ದೇಶಗಳು ಒಂದು ಭಾಗವಾಗಿತ್ತು. ಆ ನಂತರದಲ್ಲಿ ನೇಪಾಳ ಅನ್ನೋದು ಒಂದು ಡಿವೈಡ್ ಆಗಿದೆ. ಆದರೆ ಒಂದೇ ಆಗಿದ್ದಂತಹ ಈ ಭಾಗಕ್ಕೆ ಬುದ್ಧನ ಒಂದು ಹುಟ್ಟಿಗೆ ಕಾರಣದಂಥ ಸ್ಥಳಕ್ಕೆ ತೆರಿಗೆಯನ್ನ ಕಡಿಮೆ ಮಾಡಿದಂತಹ ಕೀರ್ತಿ ಅಶೋಕನಿಗೆ ಸಲ್ಲುತ್ತೆ. ಹಾಗೆ ಚೀನಿ ಯಾತ್ರಿಕ ಹುಯೆನ್ ಸಾಂಗ್, ಇವರು ಯುರೋಪಿಯನ್ ರಾಷ್ಟ್ರಗಳಿಂದ ನಮ್ಮ ಒಂದು ಭಾರತ ದೇಶಕ್ಕೆ ಭೇಟಿ ನೀಡಿದಂತಹ ಮೊಟ್ಟ ಮೊದಲ ಚೀನಿ ಯಾತ್ರಿಕ ಅಂದ್ರೆ ವಿದೇಶಿ ಯಾತ್ರಿಕ ಯಾರು ಅಂತ ಕೇಳಿದ್ರೆ ಹುಯೆನ್ ಸಾಂಗ್ ಅನ್ನ ಹೇಳ್ತೀವಿ. ಅವರು ಗೋಕೋಕಿ ಅನ್ನೋ ಒಂದು ಕೃತಿಯನ್ನ ಬರೀತಾರೆ. ಆ ಕೃತಿಯಲ್ಲಿ ಹಲವಾರು ಒಂದು ಬೌದ್ಧ ಧರ್ಮದ ಬಗ್ಗೆ ತಮ್ಮ ಉಲ್ಲೇಖಗಳನ್ನ ಮಾಡಿರೋದನ್ನ ನೋಡ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಹೋಗಲಾಗಿದೆ. ನೋಡಿ, ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಪ್ರವಾಸದಲ್ಲೂ ಈ ಸ್ಥಳದ ಬಗ್ಗೆ ಆಧಾರಗಳಿವೆ. ಲುಂಬಿಣಿಗೆ ಜಗತ್ತಿನೆಲ್ಲೆಡೆಯಿಂದ ಎಲ್ಲ ಧರ್ಮಗಳ ಜನರು ಪ್ರವಾಸದಂತೆ ಹರಿದು ಬರುತ್ತಾರೆ.
ಹೌದು, ಅಂದರೆ ಲುಂಬಿನಿ ಒಂದು ಪುಟ್ಟ ಗ್ರಾಮ ಆಗಿರ್ಬೋದು, ಬಿಸಿಲಿನಿಂದ ಕೂಡಿದಂತಹ ಸ್ಥಳ ಆಗಿರ್ಬೋದು. ಆದರೆ ಗೌತಮ ಬುದ್ಧ ಜನಿಸಿದಂತಹ ಸ್ಥಳ ಏನಾಗಿದೆ, ಅಲ್ಲಿ ಹಲವಾರು ಪ್ರವಾಸಿಗರು ಭೇಟಿ ನೀಡ್ತಾರೆ. ಹಾಗೆ ಹುಯೆನ್ ಸಾಂಗ್ ಅವರ ಒಂದು ಕೃತಿಗಳಲ್ಲಿ ನಾವು ಈ ಅನುಭವವನ್ನು ನೋಡ್ಬೋದು. ಲುಂಬಿಣಿಗೆ ಎಲ್ಲ ಜಗತ್ತಿನೆಲ್ಲೆಡೆಯಿಂದ ಎಲ್ಲರೂ ಕೂಡ ಪ್ರವಾಸಕ್ಕೆ ಬಂದು ಇಲ್ಲಿ ಹೋಗ್ತಾರೆ. ಹಾಗಾಗಿ ಇದು ಪ್ರಸಿದ್ಧಿಯಾದಂತಹ ಒಂದು ಸ್ಥಳ. ಎಲ್ಲ ಶ್ರೀ ಸಾಮಾನ್ಯರ ತಾಕಲಾಟ, ದಿಗ್ಭ್ರಮೆ, ಸಂಕಟಗಳ ಪ್ರತೀಕವಾದ ಗೌತಮನನ್ನು ನೆನೆಯುತ್ತಾರೆ. ಏನು ಸಾಮ್ರಾಜ್ಯವನ್ನ ನಡೆಸುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ, ಒಬ್ಬ ಸನ್ಯಾಸಿಯಾಗಿ ಗೌತಮನು ತನ್ನ ಮಾಡಿದಂತಹ ಒಂದು ಸಾಧನೆಯನ್ನ, ಅಂದರೆ ಒಂದು ದೇವರಾಗಿ ಕಾಣ್ತಾರೆ. ಸಾಮಾನ್ಯರು ತಮ್ಮ ಮನಸ್ಸಿನ ತೊಲಲಾಟವನ್ನ, ದಿಗ್ಭ್ರಮೆ, ಸಂಕಟ, ಏನು ಸಮಸ್ಯೆಗಳು ಇರ್ತವೆ, ನೋವುಗಳನ್ನಿರ್ತವೆ, ಇಲ್ಲಿ ಗೌತಮನನ್ನ ನೆನೆಸಿಕೊಂಡು ತಾವು ಶಾಂತಚಿತ್ತರಾಗಿ ತಮ್ಮ ಜೀವನದಲ್ಲಿ ಮುಂದೆ ಹೋಗೋದನ್ನ ನಾವು ಕಾಣ್ತೀವಿ. ಅವನು ಮಾತ್ರ 2,500 ವರ್ಷಗಳ ಹಿಂದೆ ಧ್ಯಾನಕ್ಕೆ ಕುಳಿತವನು ಇನ್ನು ಹಾಗೆಯೇ ಕುಳಿತು ಮೌನಿಯಾಗಿದ್ದಾನೆ. ನೋಡಿ, ನಾಗತಿಹಳ್ಳಿ ಚಂದ್ರಶೇಖರು ಎಷ್ಟು ಒಳ್ಳೆಯ ಒಂದು ಸಾಲುಗಳನ್ನು ನೀಡಿದ್ದಾರೆ. ನಾವು ಮಾತ್ರ ನಮ್ಮ ಒಂದು ಭಾವನೆಯನ್ನ, ಸಂಕಟವನ್ನ ನಾವು ತೋರ್ಪಡಿಸ್ಕೊಂತೀವಿ. ಹೋಗಿ ಬುದ್ಧನನ್ನ ನೆನೆಸ್ಕೊಂಡು ನಾವು ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಕೊಂತೀವಿ. ಆದರೆ 2,500 ವರ್ಷಗಳ ಹಿಂದೆ ಧ್ಯಾನಕ್ಕೆ ಕುಳಿತವನು ಇನ್ನು ಆ ಮೌನಿಯಾಗಿ ಗೌತಮನು ಇನ್ನು ಹಾಗೆ ಕುಳಿತಿದ್ದಾನೆ. ಇನ್ನು ಆ ದೇವರ ರೂಪದಲ್ಲಿರುವಂತಹ ಗೌತಮ ನಮ್ಮ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ಮೌನವಾಗಿ ಕೂತಿದ್ದಾನೆ ಅನ್ನೋದನ್ನ ಲೇಖಕರು ಇಲ್ಲಿ ತಮ್ಮ ಮಾತುಗಳಲ್ಲಿ ಹೇಳೋದನ್ನ ಕೇಳ್ಬೋದು. 27 ಕಿಲೋಮೀಟರ್ ಚಲಿಸಿದ ಮೇಲೆ ಕಪಿಲವಸ್ತು ಕಾಣಿಸಿತು. ಅದನ್ನೀಗ ಲಾರ್ಕೋಟ್ ಅನ್ನುತ್ತಾರೆ. ಸಾಧಾರಣವಾದ ಹಳ್ಳಿಯನ್ನು ಹಾದು ಮುಂದೆ ಹೋದರೆ ಲುಂಬಿಣಿಯಲ್ಲಿ ಕಾದಿರಿಸುವಂಥದ್ದೇ ಒಂದು ವಿಶಾಲ ಉದ್ಯಾನವನ. ಏನು ಅಲ್ಲಿ ಲುಂಬಿಣಿಯಿಂದ ಒಂದು 27 ಕಿಲೋಮೀಟರ್ ಮುಂದೆ ಸಾಗ್ತಾ ಹೋದರೆ ಕಪಿಲವಸ್ತು ಸಿಗುತ್ತೆ. ಕಪಿಲವಸ್ತು ನಿಮಗೆ ಗೊತ್ತೇ ಇದೆ, ಬುದ್ಧನ ಒಂದು ನೆನಪಿನ ಒಂದು ಜಾಗ. ಅಲ್ಲಿ ಇವಾಗಲೂ ಅಂದರೆ ಅದನ್ನೀಗ ಲಾರ್ಕೋಟ್ ಅಂತ ಒಂದು ಹೆಸರನ್ನ ನಾಮಕರಣವನ್ನ ಮಾಡಿದ್ದಾರೆ. ಅಲ್ಲಿ ಸಾಧಾರಣವಾದ ಹಳ್ಳಿ ಆದರೂ ಕೂಡ ಅಲ್ಲಿ ಲುಂಬಿಣಿಗೆ ಹಾದು ಹೋಗ್ಲಿಕ್ಕೆ ಒಂದು ವಿಶಾಲವಾದ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇತ್ತಂತೆ. ಅಂದರೆ ಈಗ ಇವರ ಬಾಲ್ಯವನ್ನ ಮೆಲುಕು ಹಾಕ್ತಾ ಹೋಗ್ತಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಮುಂದೆ ಹೋದ್ರೆ ಅಲ್ಲಿ ಏನಾಗುತ್ತೆ, ಒಂದು ಉದ್ಯಾನವನ ಸಿಗುತ್ತೆ. ಆ ಉದ್ಯಾನವನದಲ್ಲಿ ಯಾವುದು ಇತ್ತು ಅಂದ್ರೆ ಶುದ್ಧೋಧನನ ಅರಮನೆ ಇತ್ತು. ಅಂದ್ರೆ ಗೌತಮನ ತಂದೆ ಶುದ್ಧೋಧನನ ಅಂದ್ರೆ ಗೌತಮನ ಅರಮನೆ ಇತ್ತು. ಅವನು ಹುಟ್ಟಿದಂತಹ ಒಂದು ಜಾಗವನ್ನ ಹೇಳ್ತಾ ಹೋಗ್ತಾರೆ ಲೇಖಕರು. ಪುಳಕಿತನಾಗಿ ಆ ಉದ್ಯಾನವನನ್ನು ಹೊಕ್ಕೆ ಅಂದ್ರೆ ತುಂಬಾ ಆಸಕ್ತಿದಾಯಕರಾಗಿ ಸಂತೋಷದಿಂದ ರೋಮಾಂಚನದಿಂದ ಉದ್ಯಾನವನಕ್ಕೆ ಹೋಗ್ತಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಗೌತಮನು ಬಾಲ್ಯ ಮತ್ತು ಯೌವನವನ್ನು ಕಳೆದ ಅಪೂರ್ವ ಜಾಗ ಅದು. ಹೌದು, ಗೌತಮ ಬುದ್ಧ ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ ಅನ್ನೋ ಒಂದು ಕುತೂಹಲ ಆಸಕ್ತಿಯಿಂದ ಲೇಖಕರು ಹೇಳ್ತಾರೆ. ಗೌತಮನು ಬುದ್ಧನಾಗುವ ಮೊದಲು ಸಿದ್ಧಿಯ ಅರ್ಥ ಗಳಿಸಿ ಸಿದ್ಧಾರ್ಥನಾಗುವ ಮೊದಲು 29 ವರ್ಷಗಳ ಕಾಲ ರಾಜಕುಮಾರನಾಗಿದ್ದ ಪರಿಸರವಿದು. ಗೌತಮ ಬುದ್ಧ ತಾವು ಬುದ್ಧನಾಗುವ ಮೊದಲು ಗೌತಮ ಏನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿ ಬೆಳೆದಿದ್ದು, ತನ್ನ ವಯಸ್ಸಿಗೆ ಬಂದಂತಹ ಸಮಯದಲ್ಲಿ ಇರುವಂತಹ ಎಲ್ಲ ನೆನಪುಗಳು ಇಲ್ಲಿದ್ದಾವೆ. ಸಿದ್ಧಾರ್ಥನಾಗುವ ಮೊದಲು ತಾನು ಏನು ಒಂದು ಸಿದ್ಧಿಯನ್ನ ಅಂದ್ರೆ ಸಾಧನೆಯನ್ನ ಮಾಡಿ ಏನು ಎಲ್ಲ ಇಡೀ ಜಗತ್ತಿಗೆ ಆಸೆಯೇ ದುಃಖಕ್ಕೆ ಮೂಲ, ದುರಾಸೆ ಒಳ್ಳೆದಲ್ಲ, ಕಳ್ಳತನ ಮಾಡಬಾರ್ದು, ಈ ರೀತಿ ಆಸ್ತಿಯನ್ನ ನಾವು ಕೂಡಿಡಬಾರ್ದು ಅಂತ ಏನು ಜಗತ್ತಿಗೆ ಸಂದೇಶವನ್ನ ನೀಡಿ ಎಷ್ಟೋ ಸಹಸ್ರಾರು ಶಿಷ್ಯಂದ್ರನ್ನ ಹೊಂದಿದ್ದಂತಹ ಬುದ್ಧ ಇಲ್ಲಿ ಮೊದಲು ಹೇಗಿದ್ರು ಅನ್ನೋದನ್ನ ಮೆಲುಕು ಹಾಕ್ತಾ ಹೋಗ್ತಾರೆ ಲೇಖಕರು.
ಇಲ್ಲಿ ಅವರು 29 ವರ್ಷಗಳ ಕಾಲ ರಾಜಕುಮಾರರಾಗಿ ಬೆಳೆದಂತಹ ಒಂದು ಜಾಗ ಈ ಕಪಿಲವಸ್ತು. ಅಂದ್ರೆ ಅಲ್ಲಿ ಏನು ಶುದ್ಧೋಧನ ಅರಮನೆಯ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಅರಮನೆಯ ವಿವಿಧ ಪ್ರಾಂಗಣಗಳನ್ನು ಊಹಿಸಬಹುದಾದ ಇಟ್ಟಿಗೆಯ ಅರೆಬರೆ ಆಕೃತಿಗಳು, ವಿನ್ಯಾಸಗಳು ಸಾವಿರಾರು ವರ್ಷಗಳ ಕತೆ ಹೇಳುತ್ತದೆ. ಅಂದ್ರೆ ಇವಾಗ್ಲೂ ಆ ಅರಮನೆಯ ಇಟ್ಟಿಗೆಗಳು, ಅಂದ್ರೆ ಅರಮನೆಯ ಪ್ರಾಂಗಣ, ಆ ಸ್ಥಳ ಏನು ಭಾಗಗಳು ಇದಾವೆ, ಇವಾಗ್ಲೂ ಕೂಡ ಅರೆಬರೆ ಆಕೃತಿಗಳು ಎಲ್ಲ ಹಾಳಾಗಿರ್ತವೆ. ಎಷ್ಟು ವರ್ಷಗಳ ಕಾಲ ಅಂದ್ರೆ ಒಂದು ಇಟ್ಟಿಗೆಗಳು ಮಾತ್ರ ಅಲ್ಲಿ ಇದಾವೆ. ಆದ್ರೆ ಆ ಆಕೃತಿಗಳು, ಆ ವಿನ್ಯಾಸಗಳು, ಆ ಸ್ಥಳ ಸಾವಿರಾರು ವರ್ಷಗಳ ಕಥೆಯನ್ನ ಕೂಗಿ ಸಾರಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾವೆ. ಕಥೆಯನ್ನು ಬಾಲ್ಯದಲ್ಲಿ ಕೇಳಿ ಕಲ್ಪಿಸಿಕೊಂಡು ಆನಂದಿಸಿದವರಿಗೆ ಇವು ಬರಿಯ ಇಟ್ಟಿಗೆಯ ಮುರುಕು ಗೋಡೆ ಅನಿಸುತ್ತವೆ. ಅಂದ್ರೆ ನಾವಿಲ್ಲಿ ಬಂದು ನೋಡಿದ್ರೆ ಶುದ್ಧೋಧನನ ಅರಮನೆ ಅಂದ್ರೆ ಗೌತಮ ಬುದ್ಧ ರಾಜನಾಗಿದ್ದಂತಹ ಒಂದು ರಾಜಕುಮಾರನಾಗಿದ್ದಂತಹ ಅರಮನೆಯ ಸ್ಥಳ ಅಂತ ನೋಡ್ತಾ ಹೋದ್ರೆ ಅಲ್ಲಿ ಬರಿಯ ಇಟ್ಟಿಗೆ ಕಾಣಿಸ್ತಾ ಹೋಗುತ್ತೆ ಕೇಳಿದವರಿಗೆ ಮಾತ್ರ. ಆದ್ರೆ ಅನುಭವಿಸಿ ನೋಡಿದ್ರೆ ಹೌದು, ಇಲ್ಲಿ ಏನೆಲ್ಲ ಜೀವನವನ್ನ ಕಳೆದಿದ್ದಾರೆ. 29 ವರ್ಷಗಳ ಕಾಲ ಗೌತಮ ಎಲ್ಲ ಜೀವನವನ್ನ ಇಲ್ಲಿ ಕಳೆದಿರೋದನ್ನ ನಾವು ಕಾಣ್ಬೋದು ಅನ್ನೋದನ್ನ ಲೇಖಕರು ಹೇಳ್ತಾ ಹೋಗ್ತಾರೆ. ಕಾಲ ಅದೆಷ್ಟು ನಿರ್ಗುಣ ಮತ್ತು ಕ್ರೂರವೆಂದರೆ ಅದು ಒಳಿತನ್ನು ಕೆಡಕನ್ನು ಸಮನಾಗಿ ಸಮಗೊಳಿಸುತ್ತದೆ. ನೋಡಿ, ಲೇಖಕರು ಎಂತಹ ಸಾಲುಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕಾಲ ಅದೆಷ್ಟು ನಿರ್ಗುಣ ಅಂದ್ರೆ ನಮಗೆ ನಿಲುಕದಂತಹ ಒಂದು ನಮ್ಮ ಚಿಂತನೆಗೆ, ಯೋಚನೆಗೆ, ಆಲೋಚನೆಗೆ ನಿಲುಕದಂತಹ ಕಾಲ ಅನ್ನೋದೇನಿದೆ ಎಂತಹ ಕ್ರೂರ ಅಂದ್ರೆ ಎಂತಹ ಕೆಟ್ಟದದು. ಇಲ್ಲಿ ಒಳಿತನ್ನು ಮಾಡಿದೆ. ಅಂದ್ರೆ ಬುದ್ಧ ಜನಿಸಿದ್ದಾನೆ, ಅಂತಹ ಮಹಾನ್ ವ್ಯಕ್ತಿತ್ವವುಳ್ಳಂತಹ ಗೌತಮ ಬುದ್ಧ ಇಲ್ಲಿ ಜನಿಸಿದ್ದಾನೆ. ಅಷ್ಟೇ ಅಲ್ಲ, ಅಂತಹ ಒಂದು ಅರಮನೆಯನ್ನು ತ್ಯಜಿಸಿ ಸನ್ಯಾಸತ್ವಕ್ಕೆ ಹೋಗಿ ಅದು ತನ್ನ ಹೆಂಡತಿಗೆ, ಮಗುವಿಗೆ ಮತ್ತೆ ತಂದೆ ತಾಯಿಗೆ ನೋವನ್ನು ಕೊಟ್ಟಂತಹ ಸ್ಥಳವೂ ಹೌದು. ಒಳಿತು ಆಗಿದೆ, ಕೆಡುಕು ಆಗಿರುವಂತಹ ಈ ಸಮಯ ಅಂದ್ರೆ ಈ ಸ್ಥಳ, ಆ ಸಮಯ ಎಂತಹ ನೆನಪನ್ನ ಕೊಡುತ್ತೆ. ಎರಡೂ ಕೂಡ ಜೊತೆಯಾಗಿ ಒಂದು ನಾಣ್ಯದ ಎರಡು ಮುಖಗಳು. ಸುಖ ದುಃಖಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ಸ್ಥಳ ಎರಡನ್ನೂ ಕೂಡ ನೆನಪು ಮಾಡಿಕೊಡ್ತಾ ಇದೆ, ಸಮನಾಗಿ ಸಮಗೊಳಿಸ್ತದೆ. ಅಂದ್ರೆ ಎಲ್ಲವನ್ನೂ ಕೂಡ ಉಣಬಡಿಸ್ತಾ ಇದೆ ಆ ಸ್ಥಳ. ಆ ಅರೆ ಆಕೃತಿಯ ಇಟ್ಟಿಗೆಗಳು ಅಲ್ಲಿ ಎಲ್ಲವನ್ನ ಹೇಳ್ತಾ ಇದ್ದಾವೆ ಅನ್ನೋದನ್ನ ಆ ಸ್ಥಳವನ್ನ ಲೇಖಕರು ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಾನು ಮತ್ತು ಮಕ್ಕಳು ಈ ಇಟ್ಟಿಗೆ ಕಟ್ಟಡಗಳ ಮೇಲೆ ಏನೇನೋ ಚರ್ಚಿಸತೊಡಗಿದವು. ಅಂದ್ರೆ ಏನು, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಹಕುಟುಂಬ ಪರಿವಾರದವರು ಇದ್ರು, ಮಕ್ಕಳು, ತಮ್ಮ ಶ್ರೀಮತಿಯವರು ಎಲ್ಲರೂ ಕೂಡ ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅರಮನೆಯ ಬಗ್ಗೆ. ಗೌತಮನು ಇಲ್ಲಿ ಆಟವಾಡಿರ್ಬೋದು, ಅಂದ್ರೆ ಈ ಅರಮನೆಯಲ್ಲಿ ಇಲ್ಲಿ ಆಟ ಆಡಿರ್ಬೋದು, ಆ ಸ್ಥಳವನ್ನ ಹೇಳ್ತಾ ಹೋಗ್ತಾರೆ, ಗುರುತಿಸ್ತಾ ಹೋಗ್ತಾರೆ. ಇಲ್ಲಿ ಊಟ ಮಾಡಿರ್ಬಹುದು, ಗೌತಮ ಇಲ್ಲೇ ಕುಳಿತು ಊಟವನ್ನ ಮಾಡಿರ್ಬಹುದು. ಇಲ್ಲಿ ಪಟ್ಟಾಭಿಷೇಕವಾಗಿರ್ಬಹುದು. ಅಂದ್ರೆ ಅರಮನೆಯ ಒಂದೊಂದು ಭಾಗವನ್ನ ಕೂಡ ಲೇಖಕರು ಒಂದು ತಮ್ಮ ಕಲ್ಪನೆಯನ್ನ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ಈ ರೀತಿ ಇತ್ತು ಆಗ ಅಂತ. ಇದು ಯಶೋಧರೆ ಗೌತಮರ ಕೋಣೆ ಇರಬಹುದು. ಯಶೋಧರೆ ಗೌತಮನ ಅಂದ್ರೆ ಬುದ್ಧನ ಹೆಂಡತಿ, ಅವರಿಬ್ಬರ ಒಂದು ಕೋಣೆ ಇರಬಹುದು ಅಂತ ಹೇಳ್ತಾ ಹೋಗ್ತಾರೆ. ರಾಹುಲನ ಗೆಳೆಯರು ಇಲ್ಲಿ ಆಡಿರಬಹುದು. ಗೌತಮನ ಅಂದ್ರೆ ಬುದ್ಧನ ಮಗನ ಹೆಸರು ರಾಹುಲ ಇಲ್ಲಿ ತನ್ನ ಗೆಳೆಯರೊಂದಿಗೆ ಆಟ ಆಡಿರಬಹುದು. ಇದು ಶುದ್ಧೋಧನನ ಅರಮನೆ. ಇದೇ ತಿರುವಿನಲ್ಲಿ ಗೌತಮ ನಗರ ದರ್ಶನದಲ್ಲಿ ಮುಪ್ಪಿನ ಮುದುಕನನ್ನು, ಹಣ್ಣು ರೋಗಿಯನ್ನು, ಶವಯಾತ್ರೆಯನ್ನು ಕಂಡಿರಬಹುದು. ಅಂದ್ರೆ ಏನು,
ಗೌತಮ ಬುದ್ಧನಾಗಿದ್ದು 3 ಘಟನೆಯಿಂದ ಅಂತ ನಾವೆಲ್ಲ ಇತಿಹಾಸದಲ್ಲಿ ನೋಡಿದೀವಿ. ಅಂದ್ರೆ ಮುಪ್ಪಿನ ವಯಸ್ಸಾಗಿದ್ದು, ಈ ವಯಸ್ಸಾದ ಮೇಲೆ ಯಾವ ರೀತಿಯಲ್ಲಿ ಒಂದು ನಮ್ಮ ಸ್ಥಿತಿಯಲ್ಲಿರುತ್ತೆ, ಅಂದ್ರೆ ರೋಗಿ ಯಾವ ರೀತಿಯಲ್ಲಿ ತನ್ನ ದೇಹದ ಸ್ಥಿತಿಯನ್ನ ಕಳ್ಕೊಂಡಿರ್ತಾನೆ, ಶವಯಾತ್ರೆ ಅಂದ್ರೆ ಇಷ್ಟೆಲ್ಲಾ ನಾವು ಬಡ್ದಾಡ್ತಾ ಇರ್ತೀವಿ, ನಮ್ಮ ಸತ್ ಮೇಲೆ ನಾವು ಏನನ್ನೂ ತಗೊಂಡು ಹೋಗೋದಿಲ್ಲ ಅನ್ನೋದನ್ನು ಈ ರೀತಿಯಲ್ಲಿ 3 ಘಟನೆಯನ್ನ ನೋಡಿ ತನ್ನ ಮನಸ್ಸನ್ನ ಪರಿವರ್ತನೆಗೊಂಡು ಬುದ್ಧನಾದ ಅನ್ನೋದನ್ನ ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದೀವಿ. ನಟ್ಟಿರುಳು ಹೀಗೆ ಈ ಬಾಗಿಲಿನಿಂದ ಆಚೆ ಹೋಗಿರಬಹುದು, ಇವೆಲ್ಲ ನೋಡ್ಬಿಟ್ಟು ಅಲ್ಲೇ ಮಧ್ಯರಾತ್ರಿಯಲ್ಲಿ ಇದೇ ಬಾಗಿಲಿನಿಂದ ಆಚೆ ಹೋಗಿರಬಹುದು ಅನ್ನೋ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಕುಟುಂಬದವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಶಿಸ್ತಾಗಿ ಬೆಳೆದಿದ್ದ ಉದ್ಯಾನವನವನ್ನು ಬಿಟ್ಟರೆ ಅರಮನೆಯೋ ಕೋಣೆಯೋ ದ್ವಾರವೋ ಗವಾಕ್ಷಿಯೋ ಇರಲಿಲ್ಲ. ಗವಾಕ್ಷಿ ಅಂದ್ರೆ ಕಿಟಕಿ, ಬಾಗಿಲು, ದ್ವಾರ ಅಂದ್ರೆ ಬಾಗಿಲು, ಕಿಟಕಿಗಳು ಏನೂ ಇರಲಿಲ್ಲ. ಅರಮನೆ ಅಂದ್ರೆ ಒಂದು ಶಿಸ್ತಾಗಿ ಅಂದ್ರೆ ಒಂದು ರೀತಿಯ ಒಳ್ಳೆಯ ರೀತಿಯ ಉದ್ಯಾನವನವೂ ಏನಿಲ್ಲ. ಆದ್ರೆ ಇಲ್ಲಿ ಏನೂ ಇಲ್ಲ. ಆದ್ರೆ ನಮ್ಮೊಳಗೆ ಅದು ಒಂದು ಲೇಖಕರು ತಮ್ಮ ನೆನಪನ್ನ ಇಲ್ಲಿ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ಈ ರೀತಿ ಇದ್ದಿತ್ತೇನೋ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ನಮ್ಮೊಳಗಿದ್ದ ಕಥೆಗಳನ್ನು ಆ ಬಯಲು ಉದ್ಯಾನವನ ಮತ್ತು ಇಟ್ಟಿಗೆ ಆಕಾರಗಳ ಜೊತೆಗಿಟ್ಟು ನಮ್ಮ ಅರಮನೆಗಳನ್ನು ನಾವೇ ಕಟ್ಟಿಕೊಂಡೆವು. ಅಂದ್ರೆ ಅಲ್ಲಿ ಇರುವಂತಹ ಅರೆಬರೆ ಇಟ್ಟಿಗೆಗಳನ್ನೇ ಈ ಜಾಗ ಆಡಿರ್ಬೋದು. ಮತ್ತೆ ಇಲ್ಲಿ ಮಾಯಾದೇವಿ ಗೌತಮನನ್ನ ಇಲ್ಲಿಂದ ಕಿಟಕಿಯಿಂದ ಕೂಗಿರ್ಬಹುದು. ಅದನ್ನ ನಾವು ಇಲ್ಲಿಂದನೇ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಬರ್ತಾರೆ. ಮಹಾವಿನಿಷ್ಕ್ರಮಣ ದ್ವಾರವು ಪೂರ್ವಕ್ಕಿದೆ. ಅಂದ್ರೆ ಅವರ ಮನೆಯ ಒಂದು ಮುಂಬಾಗಲು ಅಂತ ಏನ್ ಹೇಳ್ತೀವಿ ಅದು ಪೂರ್ವ ದಿಕ್ಕಿಗಿದೆ. ಆ ದ್ವಾರದಿಂದಲೇ ಗೌತಮನು ಮಧ್ಯರಾತ್ರಿಯಲ್ಲಿ ನಿರ್ಗಮಿಸಿದನೆಂದು ಪ್ರತೀತಿ. ಹೌದು, ಅದೇ ಬಾಗಿಲಿನಿಂದ ಅವನು ಹೋಗಿದ್ದ ಮಧ್ಯರಾತ್ರಿಯನ್ನೇ ಅರಮನೆಯನ್ನ ತ್ಯಜಿಸಿ ಸನ್ಯಾಸತ್ವವನ್ನ ಸ್ವೀಕರಿಸಿದ್ದು ಅನ್ನೋದನ್ನ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣ. ಪೂರ್ವಕ್ಕೆ ಸೂರ್ಯನನ್ನು ಜ್ಞಾನವನ್ನು ಹುಡುಕಿ ಹೋದದ್ದು ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ. ಎಷ್ಟು ಅರ್ಥಪೂರ್ಣ. ಹೌದು, ಪೂರ್ವ ಬಾಗಿಲು ಅಂದ್ರೆ ಸೂರ್ಯೋದಯದ ಬಾಗಿಲು, ಬೆಳಕನ್ನು ನೀಡುವಂತಹ ಸೂರ್ಯ, ವಿಶ್ವಕ್ಕೆಲ್ಲ ಬೆಳಕನ್ನು ನೀಡುವಂತಹ ಸೂರ್ಯ ಹೇಗೆ ಬೆಳಕು ನೀಡಿದ್ನೋ ಹಾಗೆ ನಮ್ಮ ಈ ವಿಶ್ವದ ಬೆಳಕು ಅಂತ ಹೇಳ್ತೀವಿ ನಾವು ಗೌತಮ ಬುದ್ಧನನ್ನ. ಏಷ್ಯಾದ ಬೆಳಕು ಅಂತ ಹೇಳ್ತೀವಿ. ನಮ್ಮ ಏಷ್ಯಾ ಖಂಡದ ಒಂದು ಬೆಳಕು ಅಂದ್ರೆ ಗೌತಮ ಬುದ್ಧ. ಅದಕ್ಕೆ ಹೇಳ್ತಾರೆ ಎಷ್ಟು ಅರ್ಥಪೂರ್ಣ ಅಲ್ವಾ. ಪೂರ್ವ ದಿಕ್ಕಿನ ಸೂರ್ಯನನ್ನ ಜ್ಞಾನವನ್ನ ಹುಡುಕಿ ಹೋದಂತಹ ಮಹಾನ್ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಥ ಕಾವ್ಯಾತ್ಮಕ ನೋಟ ಮುಗಿಸಿ ಈಚೆಗೆ ಬಂದರೆ ಕಾಯುತ್ತಿದ್ದ ಗಾರ್ಡು ಕಾಫಿಗೇನಾದ್ರೂ ಕೊಡಿ ಎಂದ ಸಂದರ್ಭ ಬರುತ್ತೆ. ಅಂದ್ರೆ ಕಾಫಿಗೇನಾದ್ರೂ ಕೊಡಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ಅಲ್ಲಿ ಎಲ್ಲವನ್ನ ಅವರು ಅರಮನೆಯ ಒಂದು ಗುಂಗಲಿನಲ್ಲೇ ಇದ್ದಾರೆ ಲೇಖಕರ ಪರಿವಾರ. ಆದ್ರೆ ಅಲ್ಲಿ ಹೊರಗೆ ಹೀಗೆಲ್ಲ ಒಂದು ಕಾವ್ಯಾತ್ಮಕವಾಗಿ ಎಲ್ಲ ಆಲೋಚನೆಯಲ್ಲೇ ಮುಳುಗಿದ್ದಾರೆ. ಆದ್ರೆ ಹೊರಗೆ ಬಂದ್ರೆ ಗಾರ್ಡು, ಸೆಕ್ಯೂರಿಟಿ ಗಾರ್ಡ್, ಅರಮನೆಗೆ ಒಂದು ಗಾರ್ಡ್ ಇದ್ರಲ್ಲ, ಅವರು ಕಾಫಿಗೆ ಏನಾದ್ರೂ ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಲೇಖಕರಿಗೆ. ರಪ್ಪನೆ ಕಟು ವಾಸ್ತವಕ್ಕೆ ಬಂದೆ. ಅಂದ್ರೆ ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಇರುವಂತಹ ಲೇಖಕರು ಒಂದೇ ಸರಿ ಆ ಆಲೋಚನೆಯನ್ನ ಬಿಟ್ಟು ವಾಸ್ತವಕ್ಕೆ ಇರುವಂತಹ ಒಂದು ಏನು ಸ್ಥಳದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಲೇಖಕರಿಗೆ ನೆನಪಾಗತ್ತೆ. ಬುದ್ಧ ಇಲ್ಲದ ಅರಮನೆಗೊಬ್ಬ ಗಾರ್ಡು, ಅವನ್ನೊಡ್ಡಿದ ರಿಜಿಸ್ಟರ್ನಲ್ಲಿ ವಿವರ ದಾಖಲಿಸಬೇಕಂತೆ. ಬುದ್ಧ ಇಲ್ಲ, ರಾಜ ಇಲ್ಲ, ಅರಮನೆ ಇಲ್ಲ, ಅದಕ್ಕೊಬ್ಬ ಗಾರ್ಡ್ ಇದ್ದಾನೆ. ಅವನೇನು ಒಂದು ರಿಜಿಸ್ಟರ್ ಅನ್ನ ಕೊಡ್ತಾನೆ. ಆ ರಿಜಿಸ್ಟರ್ ಅಲ್ಲಿ ನಾವು ಏನೇನ್ ನೋಡಿದ್ವಿ, ಏನೇನ್ ಅನುಭವ ಮಾಡಿದ್ವಿ ಅನ್ನೋದನ್ನ ಬರಿಬೇಕಂತೆ. ಲೇಖಕರು ಹೇಳುವಂಥದ್ದು ಏನು ಅರಮನೆ ಇಲ್ಲ ಅಲ್ಲಿ, ಬರೀ ಈಟಿಗೆ ಬಿಟ್ರೆ ಏನು ಇಲ್ಲ, ಅರಮನೆ ಅಲ್ಲ, ಆದ್ರೆ ಒಂದು ಗಾರ್ಡ್ ಇದ್ದಾನೆ. ಆ ರಿಜಿಸ್ಟರ್ ಅಲ್ಲಿ ನಮ್ಮ ಅನುಭವಗಳನ್ನ ಬರಿಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆ ರಿಜಿಸ್ಟರು ಕೂಡ 2,500 ವರ್ಷಗಳಷ್ಟು ವಯಸ್ಸಾಗಿದ್ದಂತಿದೆ. ದಡ ಮುರಿದಿತ್ತು. ಅಂದ್ರೆ ರಿಜಿಸ್ಟರ್ ಪುಸ್ತಕ ಏನಿತ್ತು ಅದು ಮುರಿದಿತ್ತು. ದಡ ಮುರಿದಿತ್ತು ಅಂದ್ರೆ ಮೇಲೆ ರಟ್ಟು ಕಿತ್ತಿತ್ತು. ಅದು ಕೂಡ ಹಾಗೆ ಇದೆ, ವಯಸ್ಸಾಗಿದೆ. ಅದಕ್ಕೂ ಕೂಡ ಬಂದು ಬರ್ದು ಹೋಗೋದಷ್ಟೇ, ಏನೂ ಅಲ್ಲಿ ಆ ರೀತಿಯಲ್ಲಿ ಇಲ್ಲ ಅನ್ನೋದನ್ನ ಹೇಳ್ತಾರೆ ಲೇಖಕರು. ಯಾರು ಓದುತ್ತಾರೆ ಅನಿಸಲಿಲ್ಲ. ಅಂದ್ರೆ ಆ ರಿಜಿಸ್ಟರ್ ಅನ್ನ ಈಗ ಬರಿತಿದ್ದಾರೆ ಲೇಖಕರು ಅನಿಸಿಕೆಗಳನ್ನ. ಯಾರು ಅಷ್ಟು ಪುರ್ಸತ್ತಾಗಿ ಅಷ್ಟೂ ಪ್ರವಾಸಿಗರ ಅನಿಸಿಕೆಗಳನ್ನೆಲ್ಲ ಯಾರು ಓದ್ತಾರೆ ಅನ್ನೋದನ್ನ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳ್ತಾರೆ,
ಯಾರು ಓದ್ತಾರೋ ಅನಿಸ್ತಾ ಇಲ್ಲ, ಅಚ್ಚ ಕನ್ನಡದಲ್ಲೇ ನನ್ನ ಅನಿಸಿಕೆಗಳನ್ನು ಬರೆದೆ. ಅಂದರೆ ಲೇಖಕರು ತಮ್ಮ ಒಂದು ಕನ್ನಡತನವನ್ನು ಅಲ್ಲೂ ಕೂಡ ಮೆರೀತಾರೆ. ಅವರು ತಮ್ಮ ಅಚ್ಚ ಕನ್ನಡದಲ್ಲೇ ತಮ್ಮ ಅನಿಸಿಕೆಯನ್ನು ಬರೀತಾರೆ. ಬಕ್ಷೀಸು ಪಡೆದ ಗಾರ್ಡು ಇದು ಯಾವ ಭಾಷೆ ಅಂತ ಕೂಡ ತಲೆ ಕೆಡಿಸಿಕೊಳ್ಳದೆ ಮತ್ತೊಬ್ಬ ಪ್ರವಾಸಿಗರತ್ತ ನಡೆದ. ಅಂದರೆ ನಾವು ಅಷ್ಟು ಆಸಕ್ತಿದಾಯಕವಾಗಿ ಪ್ರವಾಸ ಮಾಡ್ತಿದ್ದೀವಿ, ಎಲ್ಲವನ್ನ ತಿಳ್ಕೊಳ್ತಾ ಇದ್ದೀವಿ. ಆ ಗಾರ್ಡಿಗೆ ಏನು ಬಕ್ಷೀಸು ಅಂದರೆ ಏನು ನಿಮಗೆ ಟಿಪ್ಸ್ ಅಂತ ಕೊಡ್ತೀವಿ, ಏನು ಅವರಿಗೆ ಖುಷಿಯಿಂದ ಕೊಟ್ಟಂಥ ಹಣವನ್ನು ಇಸ್ಕೊಂಡು ಹೋದ. ಯಾವ ಭಾಷೆ, ನೀನು ಏನು ಬರಿತಿದ್ಯಾ ಅನ್ನೋದನ್ನು ಕೂಡ ಆ ಗಾರ್ಡು ಗಮನಿಸಲಿಲ್ಲ, ಕೇಳಲಿಲ್ಲ. ಅವರಿಗೆ ಅದು ಬೇಕಾಗಿಯೂ ಇರಲಿಲ್ಲ. ನಮ್ಮ ಒಂದು ಸಂತೋಷ, ನಮ್ಮ ಒಂದು ಆಸಕ್ತಿನ ನಾವು ಮಾಡಬೇಕು ಅನ್ನೋದನ್ನು ಲೇಖಕರಲ್ಲಿ ಹೇಳ್ತಾರೆ. ಕಪಿಲವಸ್ತುವಿನಿಂದ ಹೊರಟು ಅನೇಕ ಪ್ರಾಚೀನ ಸ್ಮಾರಕಗಳನ್ನು ನೋಡುತ್ತಾ ಹೋದರೂ ಗಾಢವಾಗಿ ಅಚ್ಚೊತ್ತಿದ್ದು ಗೌತಮನು ಇಲ್ಲದ ಅರಮನೆ ಮತ್ತು ನಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ. ಏನು ಅಲ್ಲಿಂದ ಹೊರಟ್ವಿ, ಕಪಿಲವಸ್ತುವಿನಿಂದ ಹೊರಟ ಮೇಲೆ ತುಂಬ ಪ್ರಾಚೀನ ಸ್ಮಾರಕಗಳನ್ನು ನೋಡ್ತಾ ಬಂದ್ವಿ. ಆದರೆ ಅಲ್ಲಿ ನಮಗೆ ನೆನಪಿನಲ್ಲಿ ಇನ್ನೂ ಉಳಿದಿದ್ದು ಗೌತಮನೇ ಇಲ್ಲ, ಬುದ್ಧನಿಲ್ಲದಂತಹ ಆ ಅರಮನೆ. ನಾವೇ ಬುದ್ಧ ಹೀಗಿರ್ಬೋದು, ಹೀಗೆ ಓಡಾಡಿರ್ಬೋದು ಅಂತ ಏನು ಕಲ್ಪನೆ ಮಾಡಿದ್ವಿ ಅರಮನೆಯ ಬಗ್ಗೆ, ಅದು ಮಾತ್ರ ತುಂಬ ಮನಸ್ಸಿಗೆ ಹತ್ತಿರವಾಗಿ ಆ ನೆನಪು ಮಾತ್ರ ಉಳ್ಕೊಂಡಿತ್ತು ನಾವು ಅಲ್ಲಿಂದ ಬಂದ ಮೇಲೆ. ಬೌದ್ಧ ಧರ್ಮವು ಪ್ರಚಲಿತವಾಗಿರುವ ಎಲ್ಲ ದೇಶಗಳು ಲುಂಬಿಣಿಯಲ್ಲಿ ಪೈಪೋಟಿಯಿಂದ ಅದ್ದೂರಿಯಾದ ವರ್ಣರಂಜಿತ ಮೊನಾಸ್ಟ್ರಿಗಳನ್ನು ನಿರ್ಮಿಸಿವೆ. ಏನು ಮೊನಾಸ್ಟ್ರಿಗಳು ಅಂದರೆ ಏನು ನಾವು ಹೋದಾಗ ಎಲ್ಲ ನಮಗೆ ನೆನಪಿಗೆ ಒಂದೊಂದು ಇದರನ್ನ ನಿರ್ಮಾಣ ಮಾಡಿರ್ತಾರೆ. ಆ ಮೊನಾಸ್ಟ್ರಿಗಳನ್ನು ಮಾತ್ರ ನಿರ್ಮಿಸಿದವೆ. ಅಂದರೆ ನಾವು ಬೌದ್ಧ ಧರ್ಮೀಯರು ನಾವು ಬುದ್ಧನನ್ನು ಆರಾಧಿಸ್ತಾ ಇದ್ದೀವಿ. ಹಾಗೆ ಅವರಿಗೆ ಬೇಕಾದಂಥ ಇಷ್ಟವಾದಂತಹ ಒಂದು ಕಟ್ಟಡದ ರೀತಿಯಲ್ಲಿ, ಒಂದು ಕಂಬದ ರೀತಿಯಲ್ಲಿ, ಏನು ಅವರಿಗೆ ಇಷ್ಟ ಆದಂತಹ ರೀತಿಯ ಒಂದು ಇದರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೈಕಲ್, ರಿಕ್ಷಾ ಏರಿ ಇವನ್ನೆಲ್ಲ ಸುತ್ತಿ ಬಂದೆವು. ಆದರೆ ಹೃದಯಕ್ಕೆ ನಾಟಿದ್ದು ಗೌತಮನ ಇಲ್ಲದ ಅರಮನೆಯ ಕತೆ ಹೇಳುವ ಉದ್ಯಾನವನ ಮಾತ್ರ. ಗೌತಮ ಇಲ್ಲದ ಅರಮನೆಯ ಕಥೆಯನ್ನು ಹೇಳುವಂಥ ಉದ್ಯಾನವನವನ್ನು ಮಾತ್ರ ನಾವು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೃದಯಕ್ಕೆ ಅದು ನಾಟಿತ್ತು. ಅಂದರೆ ಇಂತಹ ಸ್ಥಳ ಬೌದ್ಧ ಧರ್ಮವನ್ನು ನಿರ್ಮಾಣ ಮಾಡಿದಂತಹ, ವಿಶ್ವಕ್ಕೆ ಒಂದು ಮಾದರಿಯಾದಂತಹ ಬೌದ್ಧ ಧರ್ಮವನ್ನು ನಿರ್ಮಾಣ ಮಾಡಿದ್ರು. ಈ ಉದ್ಯಾನವನ ಇಂತಹ ನೆಲದಲ್ಲಿ ಅಂತಹ ವ್ಯಕ್ತಿ ಹುಟ್ಟಿದ್ದು ಅನ್ನೋದು ಲೇಖಕರಿಗೆ ತುಂಬ ಹೃದಯಕ್ಕೆ ಮುಟ್ಟುವಂತಹ, ಹೃದಯ ಸ್ಪರ್ಶಿಯಾದಂತಹ ಒಂದು ಆ ವಾತಾವರಣ ಅವರಿಗೆ ಆಗಿರುತ್ತೆ. ನಮ್ಮ ಎದೆಯ ನಿಧಿಯಂತೆ ಪೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು ದಪ್ಪನೆ ಕುಸಿದು ಬಿದ್ದ ಘೋರ ನಿರಾಶೆಯಾಗಿ, ಆದರೆ ಆ ನಿರಾಶೆಯಲ್ಲಿಯೇ ಅದೇ ತಾಣದಲ್ಲಿ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸ್ವಪ್ರಜ್ಞ ಸೋಚಿಗವನ್ನು ಕಪಿಲವಸ್ತು ಕಟ್ಟಿಕೊಟ್ಟಿತು. ಅಂದರೆ ನಮ್ಮದೇ ಆದ ಒಂದು ಸ್ವಂತಿಕೆಯಿಂದ ನಾವು ಏನು ಅಲ್ಲಿ ನಿರಾಶೆ ಆಗತ್ತೆ, ಏನೂ ಇಲ್ಲ ಅಂದರೆ ಎಲ್ಲ ಕುಸಿದು ಬಿದ್ದಂತಹ ಒಂದು ಏನು ಪಾಳೆ ಬಿದ್ದಂತಹ ಉದ್ಯಾನವನ, ಅರೆಬರೆ ಇಟ್ಟಿಗೆಗಳು ಅವೆಲ್ಲ ನೋಡಿದ್ರೆ ಏನು ಅಂತಹ ಸಂತೋಷ ಆಗೋದಿಲ್ಲ, ನಿರಾಶೆ ಆಗುತ್ತೆ. ಆದರೆ ಈ ತಾಣ ಅಂದರೆ ಈ ಸ್ಥಳ ನಮ್ಮದೇ ಒಂದು ಸುವರ್ಣ ಶಿಲ್ಪವನ್ನು, ಅಂದರೆ ಒಂದು ಹೆಮ್ಮೆಯ ಒಂದು ಸಂತೋಷದಿಂದ ಒಪ್ಕೋಬಹುದಾದಂಥ ಒಂದು ಸ್ಥಳವಾಗಿರುತ್ತೆ. ನಾವು ಒಂದು ಕ್ಷಣದಲ್ಲೇ ನಾವು ಕಲ್ಪಿಸಿಕೊಳ್ಳುವಂತಹ ನಮ್ಮ ಸ್ವಂತಿಗೆ ಸೋಜಿಗವನ್ನ, ಅಂದರೆ ಸ್ವಪ್ರಜ್ಞ ಅಂದರೆ ನಾವು ನಮ್ಮ ಸ್ವಂತಿಕೆಯಿಂದ ಕಪಿಲವಸ್ತುವನ್ನು ಕಟ್ಟಿಕೊಳ್ಬಹುದು. ಈ ರೀತಿ ಇತ್ತು ಅನ್ನೋದನ್ನ ಲೇಖಕರು ಹೇಗೆ ಕಲ್ಪನೆ ಮಾಡ್ಕೊಂಡಿರ್ತಾರೆ ಅದನ್ನ ನಾವು ಇಲ್ಲಿ ಕಾಣ್ಬೋದು. ತುಂಬ ಸಂತೋಷದಿಂದ ತಮ್ಮ ಪ್ರವಾಸವನ್ನ ಒಂದು ಪ್ರಬಂಧದ ರೀತಿಯಲ್ಲಿ ತಮ್ಮ ಒಂದು ಅನುಭವವನ್ನ ಲೇಖಕರು ಇಲ್ಲಿ ನಮ್ಮನ್ನ ತೋರ್ಪಡಿಸಿದ್ದಾರೆ. ಏನು ನನ್ನ ಗ್ರಹಿಕೆಯ ನೇಪಾಳ ಅನ್ನೋ ಒಂದು ಕೃತಿ ಇದೆ. ಆ ಕೃತಿಯಿಂದ ಆಯ್ದ ಭಾಗವೇ ಬುದ್ಧ ಬಿಸಿಲೂರಿನವನು. ಧನ್ಯವಾದಗಳು ಮಕ್ಕಳೇ.